ನಿಮಗೆ ಈಗ ಮನಸ್ಸಿನಲ್ಲಿ ತುಂಬ ಗೊಂದಲ, ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಒಂದು ಸ್ಪಷ್ಟತೆ ಸಿಗ್ತಾ ಇಲ್ಲ. ಇಂಟರ್ವ್ಯೂನ ಅಟೆಂಡ್ ಮಾಡೋದಕ್ಕೆ ಧೈರ್ಯ ಸಾಲ್ತಾ ಇಲ್ಲ. ಹೊಸದಾಗಿ ಏನಾದರೂ ಬಿಸ್ನೆಸ್ ಶುರು ಮಾಡೋಣ, ಫ್ರಾಂಚೈಸಿಗಳನ್ನು ತೆಗೆಯೋಣ, ಹೊಸ ಒಪ್ಪಂದಗಳನ್ನು ಮಾಡ್ಕೊಳ್ಳೋಣ, ಇದರಲ್ಲಿ ಯಾವುದರಲ್ಲೂ ಸರಿಯಾದ ಮೂಮೆಂಟ್ ಆಗ್ತಾ ಇಲ್ಲ. ಮನೆಯಲ್ಲೂ ಒಂದಷ್ಟು ಬದಲಾವಣೆಗಳನ್ನು ಬಯಸ್ತಾ ಇದ್ದೀರಾ, ಅಲ್ಲೂ ಕೂಡ ಆ ಥರದ್ದೆಲ್ಲವೂ ಆಗುತ್ತಿಲ್ಲ. ಅದರ ಜೊತೆಗೆ ಸಹೋದ್ಯೋಗಿಗಳು, ಅಕ್ಕಪಕ್ಕದವರು, ನಿಮ್ಮ ಸಹೋದರ ಸಂಬಂಧ, ಇಲ್ಲೂ ಕೂಡ ಕಿರಿಕಿರಿ ಜಾಸ್ತಿ ಆಗಿದೆ. ಇದೆಲ್ಲ ಹೀಗೆ ಇರುತ್ತಾ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದಷ್ಟು ಬದಲಾವಣೆಗಳಾಗುತ್ತಾ, ಏನಾದರೂ ದೊಡ್ಡ ಮಟ್ಟಕ್ಕೆ ಎಕ್ಸ್ಪೆಕ್ಟೇಷನ್ ಮಾಡಬಹುದಾ ಅಂತ ಮೇಷರಾಶಿ ಮೇಷ ಲಗ್ನದವರು ಕಾಯ್ತಾ ಇದ್ದರೆ ಡೆಫಿನೆಟ್ಲಿ ಸೆಪ್ಟೆಂಬರ್ ತಿಂಗಳ ಆರಂಭದಿಂದ ಕೊನೆಯವರೆಗೂ ತುಂಬ ಚೆನ್ನಾಗಿದೆ. ಒಂದಷ್ಟು ವಿಚಾರಗಳಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಂಡರೆ ಈಗಿರುವ ಸ್ಥಿತಿಗಿಂತ ಸೆಪ್ಟೆಂಬರ್ ತಿಂಗಳ ಸ್ಥಿತಿ ತುಂಬ ಚೆನ್ನಾಗಿರುತ್ತೆ. ಏನಕ್ಕೆ ಅಂದರೆ ನಿಮ್ಮ ರಾಶಿ ಮತ್ತು ಲಗ್ನದ ಅಧಿಪತಿ ಆಗಿರುವ ಕುಜ ಈ ಸೆಪ್ಟೆಂಬರ್ ಆರಂಭದಲ್ಲಿ ಪುನರ್ವಸು ನಕ್ಷತ್ರದಲ್ಲಿರ್ತಾರೆ, ಅಂದರೆ ಗುರುವಿನ ನಕ್ಷತ್ರದಲ್ಲಿರ್ತಾರೆ. ಆಗ ನಿಮಗೆ ಈ ಹಿಂದೆ ಮಾಡೋಕ್ಕಾಗದ ಹಲವಾರು ವಿಚಾರಗಳಲ್ಲಿ ಧೈರ್ಯ ಡೆಫಿನೆಟ್ಲಿ ಬರುತ್ತೆ. ಅಂದರೆ ಇಂಟರ್ವ್ಯೂನ ಅಟೆಂಡ್ ಮಾಡೋದಕ್ಕೆ ನಿಮ್ಮನ್ನು ನೀವೇ ಸಿದ್ಧತೆ ಮಾಡ್ಕೊಳ್ತೀರಾ. ಅದರ ಜೊತೆಗೆ ಹೊಸ ಒಪ್ಪಂದಗಳು, ಹೊಸ ಫ್ರಾಂಚೈಸಿ ತೆಗೆಯೋದು, ಮನೆಯಲ್ಲೂ ಕೂಡ ಹಲವಾರು ಬದಲಾವಣೆಗಳಿಗೆ ಮುಂದಾಗೋದು, ಮನೆಯ ಕೆಲಸಗಳನ್ನು ಮತ್ತೆ ಆರಂಭಿಸೋದು, ಸ್ಪಷ್ಟತೆ ಸಿಗುತ್ತೆ ನಿಮ್ಮ ನಿರ್ಧಾರಗಳಲ್ಲಿ. ಮೀಡಿಯಾ ಕ್ಷೇತ್ರದಲ್ಲಿರೋರು ಕೂಡ ದೊಡ್ಡ ಮಟ್ಟಕ್ಕೆ ಆಲೋಚನೆಗಳನ್ನು ಮಾಡ್ತೀರಾ. ಬರವಣಿಗೆ ಕ್ಷೇತ್ರದಲ್ಲಿರೋರು ಇನ್ನಷ್ಟು ಧೈರ್ಯವನ್ನು ತಂದುಕೊಂಡು ನಿಮ್ಮ ಕಂಟೆಂಟನ್ನು ಅದ್ಭುತವಾಗಿ ರೀಚ್ ಮಾಡ್ತೀರಾ. ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರೋರಿಗೂ ಕೂಡ ನೀವು ಹೆಚ್ಚು ರಿಸ್ಕ್ ತೆಗೆದುಕೊಂಡು ಆ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸ್ತೀರಾ. ಸೇಲ್ಸನ್ನು ಇಂಪ್ರೂವ್ ಮಾಡ್ಕೊಳ್ತೀರಾ. ನಿಮ್ಮ ಸ್ಕಿಲ್ಸ್ ಇನ್ನೂ ಇಂಪ್ರೂವ್ ಆಗಿ ದೊಡ್ಡ ಮಟ್ಟದ ವಿಚಾರಗಳೆಲ್ಲ ನಿಮಗೆ ಕನೆಕ್ಟ್ ಆಗಬೇಕು. ಅದು ಸೆಪ್ಟೆಂಬರ್ ತಿಂಗಳ ಆರಂಭದಲ್ಲೇ ಆಗುತ್ತೆ. ನಿಮ್ಮ ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ. ಈ ಸಹೋದರ ಸಂಬಂಧಗಳಲ್ಲಿ ಏನು ಮನಸ್ತಾಪಗಳಾಗಿತ್ತೋ ಅದು ಕೂಡ ಸರಿ ಹೋಗುತ್ತೆ. ಸಹೋದ್ಯೋಗಿಗಳು ಕೂಡ ನಿಮ್ಮ ಜೊತೆ ಒಳ್ಳೆಯ ಸಂಬಂಧಗಳನ್ನು ಇಟ್ಕೊಳ್ತಾರೆ. ಅಕ್ಕಪಕ್ಕದ ನೆರವು ಸಿಗುತ್ತೆ. ಒಳ್ಳೆಯ ಕೆಲಸಗಳಿಗಾಗಿ ಓಡಾಟಗಳು ಶುರುವಾಗುತ್ತೆ. ಕಮಿಷನ್ ಬೇಸ್ಡ್ ಕೆಲಸ ಮಾಡೋರು, ರಿಯಲ್ ಎಸ್ಟೇಟಲ್ಲಿರೋರು, ಅವ್ರಿಗೂ ಕೂಡ ಒಳ್ಳೊಳ್ಳೆಯ ಡೀಲ್ಸ್ಗಳಾಗುತ್ತೆ. ಕನ್ಸಲ್ಟೆಂಟ್ಗಳು, ಬ್ಯಾಂಕಲ್ಲಿ ಕೆಲಸ ಮಾಡೋರು, ಸೊ ಎಲ್ಲರಿಗೂ ಕೂಡ ಈ ಸೆಪ್ಟೆಂಬರ್ ತಿಂಗಳು ಒಳ್ಳೆಯ ಆರಂಭ. ಅಲ್ಲಿ ಕುಜ ಪುನರ್ವಸು ನಕ್ಷತ್ರದಲ್ಲಿ ಇರೋದ್ರಿಂದ ಯಾವಾಗ ಕುಜ 19ನೇ ತಾರೀಕು ಕರ್ಕಾಟಕ ರಾಶಿಗೆ ಬಂದು ಗುರುವಿನ ಜೊತೆ ಇತಿ ಆಗ್ತಾರೆ, ಆಗಿನ್ನೂ ಹಲವಾರು ವಿಚಾರಗಳಲ್ಲಿ ಪಾಸಿಟಿವ್ ಆಗುತ್ತೆ. ಕುಜನಿಗೆ ಅದು ನೀಚ ಸ್ಥಾನ ಆಗಿದ್ದರೂ ಅಲ್ಲಿ ಗುರು ಇರೋದ್ರಿಂದ, ಗುರು ಮತ್ತು ಕುಜ ಒಳ್ಳೆ ಫ್ರೆಂಡ್ಸ್ ಆಗಿರೋದ್ರಿಂದ ಗುರುವಿಗೆ ಉಚ್ಚ ಸ್ಥಾನ. ಹಾಗಾಗಿ ಇಲ್ಲಿ ನೀಚ ಭಂಗ ಆಗಿ ರಾಜಯೋಗ ಕ್ರಿಯೇಟ್ ಆಗುತ್ತೆ. ಸೆಪ್ಟೆಂಬರ್ 19ರಿಂದ ಈ 4ನೇ ಮನೆಯ ಇಂಪ್ಯಾಕ್ಟ್ ಮೇಷರಾಶಿ ಮೇಷ ಲಗ್ನದವರಿಗೆ ತುಂಬ ಪಾಸಿಟಿವ್ ಆಗಿ ಕೆಲಸ ಮಾಡಿಕೊಡುತ್ತೆ. ಸ್ಪೆಷಲಿ ಭೂಮಿಯ ವಿಚಾರಗಳು, ಮನೆ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ, ವಾಹನ ಖರೀದಿ ಮಾಡಬೇಕು, ಅಪ್ಗ್ರೇಡ್ ಮಾಡಬೇಕು, ಮನೆಯಲ್ಲಿ ಇಂಟೀರಿಯರ್ ಚೇಂಜ್ ಮಾಡಬೇಕು, ಒಂದಷ್ಟು ವಸ್ತುಗಳನ್ನು ತರಬೇಕು, ಇದೆಲ್ಲದಕ್ಕೂ ಈ 19ನೇ ತಾರೀಕಿಂದ ತುಂಬ ಚೆನ್ನಾಗಿದೆ. ಅದೇ ರೀತಿ ಕೃಷಿ ಭೂಮಿ ಖರೀದಿ ಮಾಡೋದಕ್ಕೆ, ಕೃಷಿಯಲ್ಲಿ ಇನ್ವಾಲ್ವ್ ಆಗೋದಕ್ಕೆ, ಕೃಷಿಯಲ್ಲಿ ಆಲ್ರೆಡಿ ಇರೋರು ಭೂಮಿಯನ್ನು ತುಂಬ ಚೆನ್ನಾಗಿ ಮಾಡ್ಕೊಳ್ಳಿಕ್ಕೆ ಈ ಗ್ರಹಗಳ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಹನಿ ನೀರಾವರಿಯನ್ನು ಅಳವಡಿಸ್ಕೊಳ್ಳಿಕ್ಕೆ, ಹೊಸದಾಗಿ ಬೋರ್ವೆಲ್ ತೆಗೆಸಲಿಕ್ಕೆ, ಸೊ ಈ ರೀತಿ ಕೃಷಿಗೆ ಸಂಬಂಧಪಟ್ಟ ವಿಚಾರಗಳಲ್ಲೂ ಹೆಚ್ಚು ಲಾಭಗಳಿವೆ. ಸ್ಪೆಷಲಿ ಕಮರ್ಷಿಯಲ್ ಕ್ರಾಪ್, ಮಸಾಲ ಪದಾರ್ಥಗಳು, ಈ ಟೊಮೊಟೊ, ಈ ಥರ ತರಕಾರಿಗಳು, ಇದೆಲ್ಲದಕ್ಕೂ ಕೂಡ ಈ ಗ್ರಹದ ಕಾಂಬಿನೇಷನ್ ತುಂಬ ಚೆನ್ನಾಗಿರೋದ್ರಿಂದ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸ್ತೀರಾ. ಸ್ಪೆಷಲಿ ಯಾರ್ಯಾರು ರಿಯಲ್ ಎಸ್ಟೇಟಲ್ಲಿ ಇದ್ದೀರಾ, ಸೊ ನಿಮಗೂ ಕೂಡ ಅದ್ಭುತವಾಗಿ ಹಲವಾರು ಪ್ರಾಜೆಕ್ಟ್ಗಳು ಕೈ ಹಿಡಿತದೆ. ಅದೇ ರೀತಿ ಕುಜನ 7ನೆಯ ದೃಷ್ಟಿ ನಿಮ್ಮ 10ನೇ ಮನೆಗೆ ಬೀಳುತ್ತೆ. ಸೊ ಹಾಗಾಗಿ ಹೆಚ್ಚು ಜವಾಬ್ದಾರಿಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಕೆಲಸ ಮಾಡುವ ಜಾಗದಲ್ಲಿ ನಿಮ್ಮ ಕ್ಯಾಪ್ಟನ್ಸಿಯನ್ನು ತೋರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶಗಳು ಸಿಗುತ್ತೆ. ಮೇಲ್ವರ್ಗದವರಿಂದ ನಿಮ್ಮ ಕೆಲಸಗಳಿಗೆ ಮನ್ನಣೆ ಸಿಗುತ್ತೆ. ಹೊಸದಾಗಿ ಜಾಬಿಗೆ ಟ್ರೈ ಮಾಡ್ತಿರೋರ್ಗೂ ಕೂಡ ಒಳ್ಳೆಯ ಅವಕಾಶಗಳು ಕ್ರಿಯೇಟ್ ಆಗುತ್ತೆ. ಸರ್ಕಾರಿ ಅಧಿಕಾರಿಗಳಿಗೆ ವರ್ಗಾವಣೆ, ಬಡ್ತಿ ಅಥವಾ ಪ್ರೈವೇಟ್ ಎಂಪ್ಲಾಯೀಸ್ ಅಧಿಕಾರವನ್ನು ಬಯಸ್ತಾ ಇದ್ದಾರೆ, ಅಂದರೆ ಪೋಸ್ಟಿಂಗನ್ನು ಬಯಸ್ತಾ ಇದ್ದಾರೆ, ಡೆಫಿನೆಟಾಗಿ ಸಿಗುತ್ತೆ. ಸಂಬಳವೂ ಕೂಡ ಜಾಸ್ತಿ ಆಗುತ್ತೆ. ಆದರೆ ಕೆಲವೊಂದು ವಿಚಾರಗಳಿವೆ, ನೀವು ಎಲ್ಲಿ ಹೇಗೆ ಕಂಟ್ರೋಲ್ ಆಗಿರಬೇಕು, ಯಾರ ಹತ್ರ ಹೇಗೆ ನಡ್ಕೋಬೇಕು, ಅದನ್ನು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಆದರೂ ಇಷ್ಟೆಲ್ಲ ವಿಚಾರಗಳು ಕೂಡ ಟ್ರಿಗರ್ ಆಗುತ್ತೆ. ಅದರ ಜೊತೆಗೆ ಅವರ ಅಷ್ಟಮ ದೃಷ್ಟಿಯು ಕೂಡ ಕುಂಭರಾಶಿಯ ಮೇಲೆ ಬೀಳುತ್ತೆ. ಇಲ್ಲಿ ರಾಹು ಇದ್ದಾರೆ. ಸೊ ಹಾಗಾಗಿನೇ ಸ್ವಲ್ಪ ಆತುರ ಎಲ್ಲ ವಿಚಾರಗಳಲ್ಲೂ ಬೇಡ. ನಿಮ್ಮ ನೆಟ್ವರ್ಕ್ ಅದ್ಭುತವಾಗಿ ಇಂಪ್ರೂವ್ ಆಗುತ್ತೆ. ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನೀವು ಪರಿಚಯ ಮಾಡ್ಕೊಳ್ತೀರಾ.
ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಕನೆಕ್ಟ್ ಆಗ್ತೀರಾ. ಸೊ ಹಿರಿಯ ಸಹೋದರನ ಮಾರ್ಗದರ್ಶನ ಸಿಗುತ್ತೆ. ಆದರೆ ಎಲ್ಲೂ ಕೂಡ ತುಂಬ ಆತುರದ ವಿಚಾರಗಳನ್ನು ತರಕ್ಕೆ ಹೋಗಬೇಡಿ. ಸಂದರ್ಭಗಳನ್ನು ಅರ್ಥ ಮಾಡಿಕೊಂಡು ಸ್ವಲ್ಪ ಕೂಲಾಗಿ ವರ್ತಿಸಿ. ಓಕೆ, ಇದೆಲ್ಲ ಕುಜನ ಇಂಪ್ಯಾಕ್ಟ್. ಸೊ ಈ 4ನೇ ಮನೆಗೆ ಬಂದು ನಿಮ್ಮಲ್ಲಿ ಹಲವಾರು ವಿಚಾರಗಳಲ್ಲಿ ಪಾಸಿಟಿವ್ನ ತುಂಬ್ತಾರೆ, ವೇಗವನ್ನು ತುಂಬ್ತಾರೆ. ಹಲವಾರು ಪ್ರಾಜೆಕ್ಟ್ಸ್ಗಳನ್ನು ನೀವು ಕೈಗೆತ್ಕೊಳ್ತೀರಾ. ಗೃಹಿಣಿಯರು ಕೂಡ ಮನೆಯಲ್ಲಿ ಲವಲವಿಕೆಯಿಂದ ಇರ್ತಾರೆ. ಒಂದಷ್ಟು ನೀವು ಹಣ ಗಳಿಸುವ ಮೂಲಗಳನ್ನು ಹುಡ್ಕೊಳ್ತೀರಾ. ಇದೆಲ್ಲ ಈ ರಾಶಿ ಮತ್ತು ಲಗ್ನಕ್ಕೆ ತುಂಬ ಎಫೆಕ್ಟಿವ್ ಆಗಿ 19ನೇ ತಾರೀಕಿನಿಂದ ಕೆಲಸ ಮಾಡುತ್ತೆ, 43 ದಿನಗಳ ಕಾಲ. ಓಕೆ, ಅದಾದ ಮೇಲೆ ಮೇಜರ್ ಡೆವಲಪ್ಮೆಂಟ್ ಏನಪ್ಪ ಅಂದರೆ, ನೀಚ ಸ್ಥಾನದಿಂದ ಶುಕ್ರ ಅವರದ್ದೇ ಮನೆಗೆ ಬರ್ತಾರೆ. ನಿಮಗೆ ಶುಕ್ರ 2 ಮತ್ತು 7ನೇ ಮನೆಯ ಅಧಿಪತಿ. ಸಂಗಾತಿಯ ಜೊತೆ ಸಾಮರಸ್ಯ ತುಂಬ ಚೆನ್ನಾಗಿ ಆಗುತ್ತೆ. ನಿಮ್ಮಿಬ್ಬರ ಬಾಂಧವ್ಯ ಇನ್ನೂ ತುಂಬ ಚೆನ್ನಾಗಿ ಆಗುವಂತಹ ಸಮಯ. ಆದರೆ ಅಲ್ಲಿಗೆ ಕುಜನ 4ನೆಯ ದೃಷ್ಟಿ ಬೀಳುತ್ತೆ. ಸ್ವಲ್ಪ ಈಗೋ ಕ್ಲಾಶಸ್ ಬೇಡ. ಆಲ್ರೆಡಿ 4ನೇ ಮನೆಯಲ್ಲಿದ್ದು ಮನೆಯಲ್ಲಿ ಸುಖದ ವಾತಾವರಣದಲ್ಲಿ ಸ್ವಲ್ಪ ತೊಂದರೆಗಳಾಗುತ್ತೆ. ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗೋದು, ಮನೆಯಲ್ಲಿ ನೀವು ಸ್ವಲ್ಪ ಅಗ್ರೆಸಿವ್ ಆಗಿ ವರ್ತಿಸಿ ಅಲ್ಲಿದ್ದ ಸುಖದ ವಾತಾವರಣಗಳನ್ನು ಕಡಿಮೆ ಮಾಡೋದು, ಇಲ್ಲಿಗೂ ದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮ್ಮ ಸ್ವಭಾವದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡರೆ ನಿಮ್ಮ ಲೈಫಲ್ಲೂ ಕೂಡ ಪ್ರೀತಿ, ಪ್ರೇಮ, ಪ್ರಣಯ, ಸುತ್ತಾಟ ಎಲ್ಲವೂ ಸೆಪ್ಟೆಂಬರ್ ತಿಂಗಳು ಚೆನ್ನಾಗಿರುತ್ತೆ. ಅದು ನಿಮ್ಮ ಸಂಗಾತಿಯ ಜೊತೆ. ಪಾಲುದಾರಿಕೆಯ ವ್ಯವಹಾರಗಳು ಕೂಡ ತುಂಬ ಚೆನ್ನಾಗಿ ಕೈ ಹಿಡಿತದೆ. ಹೊಸ ಒಪ್ಪಂದಗಳನ್ನು ಮಾಡ್ಕೊಳ್ತೀರಾ. ಗ್ರಾಹಕರು ಕೂಡ ತುಂಬ ಚೆನ್ನಾಗಿ ಸಿಗ್ತಾರೆ. ಒಳ್ಳೊಳ್ಳೆ ಡೀಲ್ಸ್ಗಳನ್ನು ಮಾಡ್ತೀರಾ. ಸೊ ಹಾಗಾಗಿ ನಿಮ್ಮ ನಡತೆಯ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡಿ. ರಾಜಕಾರಣಿಗಳು, ನೀವು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ, ಪ್ರೆಸ್ ಮೀಟಲ್ಲಿ ಮಾತನಾಡಬೇಕಾದ್ರೆ, ಸಾರ್ವಜನಿಕ ಸಭೆಗಳಲ್ಲಿ ನೀವು ಇರಬೇಕಾದರೆ ಸ್ವಲ್ಪ ಎಚ್ಚರಿಕೆ ಇರಲಿ ನಿಮ್ಮ ಮಾತಿನ ಮೇಲೆ. ಇಲ್ಲ ಅಂದರೆ ಈ ಜನಾಕರ್ಷಣೆ ನಿಮಗೆ ಸಿಗೋದಿಲ್ಲ, ಅದರ ಬದಲು ಹಿನ್ನಡೆಯನ್ನು ತಗೊಳ್ಬೇಕಾಗತ್ತೆ. ಸೊ ಈ ರೀತಿ 7ನೇ ಮನೆಯ ಇಂಪ್ಯಾಕ್ಟ್ ಕೆಲಸ ಮಾಡುತ್ತೆ. ಅದರ ಜೊತೆಗೆ ವಿದೇಶಿ ಸಂಪರ್ಕಗಳು ಕೂಡ ಚೆನ್ನಾಗಿ ಬೆಳೆಯುತ್ತದೆ. ಮನೆಯಿಂದ ದೂರ ಇದ್ದು ಕೆಲಸ ಮಾಡ್ತಾ ಇರೋರಿಗೂ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಸೊ ಓವರಾಲ್ 7ನೇ ಮನೆಯ ಇಂಪ್ಯಾಕ್ಟ್ ದೊಡ್ಡ ಮಟ್ಟಕ್ಕೆ ಕೆಲಸ ಕೂಡ ಮಾಡಿಕೊಡುತ್ತೆ. ಇನ್ನು 6ನೇ ಮನೆಯಲ್ಲಿ ಬುಧ ಇರ್ತಾರೆ. ಬುಧನಿಗೆ ಅದು ಉಚ್ಚ ಸ್ಥಾನ. ಅಲ್ಲಿಗೆ 18ನೇ ತಾರೀಕು ರವಿ ಬಂದು ಜೊತೆ ಆಗ್ತಾರೆ. ಇದೊಂದು ರೀತಿ ನಿಮ್ಮ ವಿರೋಧಿಗಳನ್ನು ಗೆಲ್ಲಲಿಕ್ಕೆ, ಕೋರ್ಟ್ ಕೇಸ್ಗಳಲ್ಲಿ ನಿಮ್ಮ ಪರವಾಗಿ ವಾದ ಚೆನ್ನಾಗಾಗಲಿಕ್ಕೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಅದ್ಭುತವಾಗಿ ಫೇಸ್ ಮಾಡಲಿಕ್ಕೆ, ಒಟ್ಟಾರೆ ನಿಮ್ಮ ಶತ್ರುಗಳನ್ನು ನೀವು ಜಯಿಸ್ತೀರಾ. ಯಾರು ಏನೇ ತಂತ್ರಗಳು, ಕುತಂತ್ರಗಳು, ರಾಜಕೀಯ ಮಾಡಿದರೂ ಈ ಗ್ರಹಗಳ ಸಪೋರ್ಟಿಂದ ಡೆಫಿನೆಟ್ ಆಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಅದರಿಂದ ನಿಮಗೆ ಜಯ ಖಂಡಿತ ಇದೆ. ಆದರೆ ಆರೋಗ್ಯದಲ್ಲಿ ತುಂಬ ಕೇರ್ ತೆಗೆದುಕೊಳ್ಳಬೇಕು. ಸ್ಪೆಷಲಿ ಸ್ಕಿನ್ಗೆ ಸಂಬಂಧಪಟ್ಟಂತಹ ತೊಂದರೆಗಳು ಎಲ್ರಿಗೂ ಬರಬಹುದು. ಅದರ ಜೊತೆಗೆ ಈ ನರ್ವ್ಸ್ಗೆ ಸಂಬಂಧಪಟ್ಟಂತಹ ತೊಂದರೆಗಳು ಕೂಡ ಬರುತ್ತೆ. ಬ್ಯಾಕ್ ಪೈನು, ಈ ಥರದ್ದೆಲ್ಲ ಸಮಸ್ಯೆಗಳು ಎದುರಾಗಬಹುದು. ಹಿರಿಯ ನಾಗರಿಕರಿಗೆ BP ರಿಲೇಟೆಡ್ ಇಶ್ಯೂಸ್, ಜಾಯಿಂಟ್ ಪೈನ್ಸ್ಗಳು, ಕಾಲಿನ ತೊಂದರೆ ಇದೆಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ಯಾಕೆಂದರೆ ಅಲ್ಲಿಗೆ ಶನಿ ಮಹಾತ್ಮರ ದೃಷ್ಟಿಯೂ ಇದೆ. ಹಾಗಾಗಿ ಆರೋಗ್ಯದ ಮೇಲೆ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಇನ್ನು ಸೇವೆಯ ವೃತ್ತಿಯಲ್ಲಿರೋರಿಗೆ, ಅದು ಲಾಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಪೊಲೀಸ್ ಅಧಿಕಾರಿಗಳಿರ್ಬೋದು, ಜ್ಯೋತಿಷಿಗಳಿರ್ಬೋದು, ಇನ್ನೊಬ್ಬರ ಸಮಸ್ಯೆಯನ್ನು ಆಲಿಸಿ ಪರಿಹಾರ ಕೊಡುವಂತಹ ಕ್ಷೇತ್ರಗಳಿಗೆ ಈ ಗ್ರಹಗಳ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಕೂಲಿ ಕಾರ್ಮಿಕರಿಗೆ, ಸಾಮಾನ್ಯ ವರ್ಗದ ಎಂಪ್ಲಾಯೀಸ್ಗಳಿಗೂ ಕೂಡ ಒಂದಷ್ಟು ಹಣವನ್ನು ಮಾಡಿಕೊಳ್ಳುವಂತಹ ತಿಂಗಳು. ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಬಟ್ ಆರೋಗ್ಯದ ಮೇಲೆ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಲೇಬೇಕು. ಇನ್ನು ನಿಮ್ಮ 5ನೇ ಮನೆಯಲ್ಲಿ ಕೇತುವಿನ ಸಂಚಾರ. ಮೊದಲ 18 ದಿನ ರವಿ ಕೂಡ ಅಲ್ಲೇ ಇರ್ತಾರೆ. ಮಕ್ಕಳು ನೀವು ಅಂದುಕೊಂಡಂಗೆ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಅವರನ್ನು ಅವ್ರ ಪಾಡಿಗೆ ಬಿಟ್ಟುಬಿಡಿ. ಅವ್ರ ಬಗ್ಗೆ ಹೆಚ್ಚು ಚಿಂತನೆಯನ್ನು ಮಾಡಬೇಡಿ. ಅವರ ವಿಚಾರಗಳಲ್ಲಿ ಗೌಪ್ಯತೆಯನ್ನು ಕಾಪಾಡ್ಕೊಳ್ಳಿ. ಇದೆಲ್ಲ ಮಾಡೋದ್ರಿಂದ ಈ ಮಕ್ಕಳ ನಡುವೆ ಏನೇನು ಕಿರಿಕಿರಿ ಆಗ್ತಾ ಇದೆ ನಿಮಗೆ, ಆ ಸಮಸ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅದೆಲ್ಲ ಒಳ್ಳೆಯದಾಗುತ್ತೆ. ಕೇತು ಇಲ್ಲಿಂದ ಬಿಡುಗಡೆಯಾಗಿ ಇಲ್ಲಿಗೆ ಬರ್ತಾರೆ. ಸೊ ಅದಾದ ಮೇಲೆ ನಿಮ್ಮ ಮತ್ತು ಮಕ್ಕಳ ಬಾಂಧವ್ಯ ತುಂಬ ಚೆನ್ನಾಗಾಗುತ್ತೆ. ಈಗ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಕೆಲವರು ಮಕ್ಕಳನ್ನು ದೂರದ ಸ್ಥಳಗಳಿಗೆ ಕಳಿಸಿದ್ದೀರಾ, ಓದಲಿಕ್ಕೋ ಕೆಲಸ ಮಾಡಲಿಕ್ಕೋ. ಈ ರೀತಿ ನಿಮ್ಮಿಂದ ಅವರು ದೂರ ಆಗಿರ್ತಾರೆ. ಅಥವಾ ಹತ್ತಿರ ಇದ್ರೂ ಪರಸ್ಪರ ಒಳ್ಳೆಯ ಭಾವನೆಗಳಿಲ್ಲ, ಅಲ್ಲಿ ಮನಸ್ತಾಪಗಳು ಜಾಸ್ತಿ ಇದೆ. ರವಿ ಜೊತೆಯಾದರೂ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗೋದು, ಮನಸ್ತಾಪಗಳಾಗೋದು ಇದೆಲ್ಲವೂ ಕೂಡ ಆಗುತ್ತೆ. ಸೊ ಹಾಗಾಗಿ ಆ ವಿಚಾರಗಳಲ್ಲಿ ಹೆಚ್ಚು ಕೇರ್ ತೆಗೆದುಕೊಳ್ಳಿ. ಉಳಿದಂತೆ ರಾಹು 11ನೇ ಮನೆಯಲ್ಲಿರೋದು ನಿಮ್ಮ
ನೆಟ್ವರ್ಕ್ ತುಂಬ ಅದ್ಭುತವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಆ್ಯಕ್ಟಿವ್ ಆಗಿದ್ದೀರಾ, ನಿಮ್ಮ ಕಂಟೆಂಟನ್ನು ಅದ್ಭುತವಾಗಿ ರೀಚ್ ಮಾಡ್ತಾ ಇದ್ದೀರಾ. ರಾಹು ಅಂದ್ರೇ ಇಂಟರ್ನೆಟ್ ಮುಖಾಂತರ ವ್ಯವಹಾರಗಳು ಅದ್ಭುತವಾಗಿ ಕೈ ಹಿಡಿಯುವಂತಹ ಸಮಯ. ದೊಡ್ಡ ದೊಡ್ಡ ಕಂಪನಿಗಳಿಗೆ ಕನೆಕ್ಟ್ ಆಗೋದಕ್ಕೆ, ದೊಡ್ಡ ರಾಜಕೀಯ ವ್ಯಕ್ತಿಗಳು ನಿಮಗೆ ಪರಿಚಯ ಆಗಲಿಕ್ಕೆ, ಸರ್ಕಾರಿ ವಲಯದವರು ಪರಿಚಯ ಆಗಲಿಕ್ಕೆ, ಈ ಪೆಟ್ರೋಲಿಯಂ ಕ್ಷೇತ್ರ, ಈ ಲಿಕ್ಕರ್ ಬಿಸ್ನೆಸ್ಸು, ಈ ಥರದ್ದೆಲ್ಲದಕ್ಕೂ ಕೂಡ ನಿಮಗೆ ಸಪೋರ್ಟ್ ಬೇಕು. ಅದೆಲ್ಲ ರಾಹು ಮಾಡಿಕೊಡ್ತಾರೆ ಈ ಮನೆಯಿಂದ. ಆದರೆ ಇದು ಧನಿಷ್ಠ ನಕ್ಷತ್ರದಲ್ಲಿರೋದ್ರಿಂದ ಆತುರ ಬೇಡ, ಸಡನ್ ನಿರ್ಧಾರಗಳನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಅದೇ ರೀತಿ ವೆಹಿಕಲ್ಗಳಲ್ಲಿ ಓಡಾಡಬೇಕಾದ್ರೆ ತುಂಬ ಎಚ್ಚರಿಕೆ ಇರಲಿ, ಸಣ್ಣ ಪುಟ್ಟ ಅನಾಹುತಗಳು ಆಗಬಹುದು. ಇನ್ನು 12ನೇ ಮನೆಯಲ್ಲಿ ಶನಿ ವಕ್ರಿಯಾಗಿದ್ದಾರೆ. ಸೊ ಹಾಗಾಗಿ ಆರೋಗ್ಯದ ಮೇಲೆ ಸ್ವಲ್ಪ ಸಮಸ್ಯೆಗಳು ಡೆಫಿನೆಟ್ಲಿ ಆಗ್ತಾಯಿದೆ. ಅವರ ದೃಷ್ಟಿಯೂ ಕೂಡ ಇಲ್ಲಿಗೆ ಇರೋದರಿಂದ ಈ ನಿದ್ರೆಯ ಸಮಸ್ಯೆಯು ಕೂಡ ಜಾಸ್ತಿ ಆಗ್ತಾ ಇದೆ. ಸೊ 7.5 ಹೇಗೆ ನಾವು ಫೇಸ್ ಮಾಡಬೇಕು ಅನ್ನೋದರ ವಿಡಿಯೋ ನಾನು ನಿಮಗೆ ಆಲ್ರೆಡಿ ಕೊಟ್ಟಿದ್ದೀನಿ. ಅಲ್ಲಿ ಈ 12ನೇ ಮನೆ ಶನಿ ಜೊತೆಗೆ ಅವರು ನಿಮ್ಮ ರಾಶಿ ಲಗ್ನಕ್ಕೆ ಬಂದಾಗ ಹೇಗಿರಬೇಕು ಅದರ ಎಲ್ಲ ವಿಚಾರಗಳು ಆ ಕಂಟೆಂಟಲ್ಲಿದೆ. ನೀವು ಆ ವಿಡಿಯೋವನ್ನು ನೋಡ್ಬೋದು. ಶನಿ ಮಹಾತ್ಮರ 3ನೇ ದೃಷ್ಟಿ ಇಲ್ಲಿಗೆ ಬೀಳುತ್ತೆ. ಸೊ ಹಾಗಾಗಿ ನಿಮ್ಮ ಮಾತಿನಲ್ಲಿ ಹಿಡಿತ ಸಾಧಿಸ್ಕೊಳ್ಳಿ, ಕುಟುಂಬದ ಜವಾಬ್ದಾರಿ ತೆಗೆದುಕೊಳ್ಳಿ. ಇದೆಲ್ಲ ಮಾಡೋದ್ರಿಂದ ಈ 7.5 ಸಂದರ್ಭದಲ್ಲೂ ಕೂಡ ನೀವು ಶನಿಯಿಂದ ಒಂದಷ್ಟು ಪಾಠ ಕಲಿತಿರೋ ಹೊರತು ಅಲ್ಲೇನು ತೊಂದರೆಗಳಾಗಲ್ಲ. ಕಲಿಯುವ ಪಾಠಗಳನ್ನು ಸರಿಯಾಗಿ ಅಳವಡಿಸ್ಕೊಂಡು ನಿಮ್ಮ ಜೀವನವನ್ನು ಸರಿಯಾದ ಟ್ರ್ಯಾಕಿಗೆ ತಗೊಬನ್ನಿ, ಡೆಫಿನೆಟ್ಲಿ ಎಲ್ಲ ಒಳ್ಳೆಯದಾಗುತ್ತೆ. ಸೊ ಇದಿಷ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಈ ಗ್ರಹಗಳ ಕಾಂಬಿನೇಷನ್ನಿಂದ ಸಿಗ್ತಾ ಇರ್ತಕ್ಕಂಥ ಒಂದಷ್ಟು ಪಾಸಿಟಿವ್ ವಿಚಾರಗಳು, ಹಾಗೆ ಎಚ್ಚರಿಕೆಯ ವಿಚಾರಗಳು. ಸೊ ಸೆಪ್ಟೆಂಬರ್ ತಿಂಗಳನ್ನು ಆದಷ್ಟು ಪಾಸಿಟಿವ್ ಆಗಿ ಬಳಸ್ಕೊಳ್ಳಿ. ನೀವು ಅಂದುಕೊಂಡದ್ದೆಲ್ಲ ನಿಮಗೆ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.